ಸಾಮಾನ್ಯ ಜನ ಕ್ರೈಮ್ ಮಾಡಿದ್ರೆ ಪೊಲೀಸರ ಕೈಗೆ ಒಂದಲ್ಲ ಒಂದು ದಿನ ತಗ್ಲಾಕೊಳ್ಳೇಬೇಕು. ಆದರೆ ಪೊಲೀಸರೇ ಕ್ರೈಮ್ ಮಾಡಿದ್ರೆ ಅದು ಹೇಗೆ ಇರುತ್ತೆ ಗೊತ್ತಾ? ಹೀಗೆ ಕ್ರೈಮ್ ಮಾಡಿ ಅದನ್ನ ಮುಚ್ಚಿ ಹಾಕೋಕೆ ಇಲ್ಲೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಕೊನೆಗೆ ಇವನು ಮಾಡಿದ ಕೆಲಸ ನೋಡಿ ಇವನ ಮೇಲಿದ್ದ ಉನ್ನತ ಅಧಿಕಾರಿಗಳು ಕೂಡ ಶಾಕ್ ಆಗಿದ್ರು. ಉತ್ತರ ಪ್ರದೇಶದ ಬುಲಂದ್ಸಮರ್ ಮೂಲದ ಮೌನ PUC ಮುಗಿಸಿದ ಕೂಡಲೇ ಡೆಲ್ಲಿಯಲ್ಲಿ ಕಾನ್ಸ್ಟೇಬಲ್ ಎಕ್ಸಾಮ್ ಬರೆದು ಕೆಲಸವನ್ನ ಗಿಟ್ಟಿಸಿಕೊಂಡಿದ್ಲು. ಮೋನಾ ತಂದೆ ಸಹ ಕಾನ್ಸ್ಟೇಬಲ್ ಆಗಿದ್ದು 2001ರಲ್ಲಿ ನಡೆದ ಒಂದು ಎನ್ಕೌಂಟರ್ ವೇಳೆ ಅವರ ತಲೆಗೆ ಗುಂಡು ತಗುಲಿ ಸಾವನ್ನಪ್ಪಿದ್ರು. ಆದರೆ ಬಾಲ್ಯದಿಂದಲೂ ತಂದೆ ಗರ್ವ ಪಡುವಂತೆ ತನ್ನ ಚಿಕ್ಕ ಮಗಳು IPS ಅಧಿಕಾರಿ ಆಗ್ಬೇಕು ಅಂತ ಅನ್ಕೊಂಡಿದ್ಲು. ಇಬ್ಬರು ಅಕ್ಕಂದಿರು ಮದುವೆ ಮಾಡ್ಕೊಂಡು ಸೆಟ್ಲ್ ಆಗಿದ್ರು. ಆದರೆ ಮೋನಾ ಮಾತ್ರ ತನ್ನ ತಂದೆಯ ಮಹತ್ವಾಕಾಂಕ್ಷೆಯಂತೆ ಓದೋದನ್ನೇ ಪ್ರಾಣ ಅನ್ಕೊಂಡಿದ್ಲು. ಹೀಗೆ ಡಿಗ್ರಿಯಲ್ಲಿ ಕಾಲೇಜಿಗೆ ಟಾಪರ್ ಆಗಿದ್ಲು. ಕೆಲಸ ಮಾಡ್ಕೊಂಡೆ B.Ed ಸಹ ಮುಗಿಸಿದ್ಲು. ಕಾನ್ಸ್ಟೇಬಲ್ ಕೆಲಸ ಕುಟುಂಬವನ್ನ ಅವಲಂಬಿಸದೆ ಒಂದು ಆಸರೆಯಾಗಿ ಬದಲಾಗಿತ್ತು. ಆದ್ರೆ ತನ್ನ ಬುದ್ಧಿವಂತಿಕೆಗೆ ಕಲೆಕ್ಟರ್ ಅಥವಾ IPS ಅಧಿಕಾರಿಯಾಗಬೇಕು ಅನ್ನೋ ಹಂಬಲ ಮೋನಾಗೆ ಹೆಚ್ಚಾಗಿತ್ತು. ಇದರಿಂದ ಮೋನಾ ಸಿವಿಲ್ಸ್ಗೆ ಪ್ರಿಪೇರ್ ಆಗ್ತಿದ್ಲು. ಆಗ್ಲೇ ಮೋನಾಗೆ ಸುರೇಂದ್ರ ರಾಣಾ ಅನ್ನೋ ಹಿರಿಯ ಕಾನ್ಸ್ಟೇಬಲ್ ಪರಿಚಯವಾಗಿದ್ದ. ದೆಹಲಿ PCR ಕಾಲ್ ಡ್ಯೂಟಿಯಲ್ಲಿದ್ದಾಗ ಮೋನಾ ಮತ್ತು ಸುರೇಂದ್ರ ನಡುವೆ ಪರಿಚಯ ಉಂಟಾಗಿತ್ತು. ಇವನಿಗೆ ಮದುವೆಯಾಗಿ 11 ವರ್ಷದ ಮಗ ಸಹ ಇದ್ದ. ಆದರೆ 20 ವರ್ಷದ ಮೋನಾ ಸೌಂದರ್ಯಕ್ಕೆ ಮಾರು ಹೋಗಿದ್ದ ಸುರೇಂದ್ರ ಮೋನಾನ ಲವ್ ಮಾಡೋಕೆ ಶುರು ಮಾಡಿದ್ದ. ಅಲ್ಲದೆ ಅವನು ಮೋನಾ ಜೊತೆ ತಿರುಗಾಡೋಕೆ ಶುರು ಮಾಡಿದ್ದ. ಅವನು ಒಳ್ಳೆಯವನು ಅಂತಾನೆ ಮೋನಾ ನಂಬಿದ್ಲು. ಅವನ ಜೊತೆ ರಾತ್ರಿ ಟೈಮಲ್ಲಿ ಬೈಕ್ನಲ್ಲಿ ಹೊರಗೆ ಹೋಗೋದು ಕೂಡ ಮಾಮೂಲಿಯಾಗಿತ್ತು. ಅಲ್ಲದೆ ಡಿನ್ನರ್ಗೂ ಸಹ ಆಗಾಗ ಇಬ್ರು ಮೀಟ್ ಆಗ್ತಿದ್ರು. ಜೊತೆಗೆ ಸಿವಿಲ್ಸ್ಗೂ ಕೂಡ ಬೇಕಾದ ತಯಾರಿ ನಡೆಸ್ತಿದ್ದೀನಿ ಅಂತ ಮೋನಾ ಸುರೇಂದ್ರನಿಗೆ ಹೇಳಿದ್ಲು. ಇದರಿಂದ ಸುರೇಂದ್ರನಿಗೆ ಮತ್ತೊಂದು ಯೋಚನೆ ಬಂದಿತ್ತು. ಮೋನಾ ಹೇಗಾದ್ರೂ ಮಾಡಿ ದೊಡ್ಡ ಅಧಿಕಾರಿಯಾಗ್ತಾಳೆ, ಅವಳಿಗೆ ಆ ಟ್ಯಾಲೆಂಟ್ ಇದೆ, ಆಮೇಲೆ ನೇರವಾಗಿ ಅವಳನ್ನು ನಾನು ಮದುವೆಯಾಗಬಹುದು ಅಂತ ಸುರೇಂದ್ರ ಅನ್ಕೊಂಡಿದ್ದ. ಹೀಗೆ ಮೋನಾನ ಎರಡನೇ ಹೆಂಡತಿಯಾಗಿ ಮೇಂಟೈನ್ ಮಾಡಬಹುದು ಅಂತಾನು ಇವನು ಭಾವಿಸಿದ್ದ. ಆದ್ರೆ ಅದಕ್ಕೂ ಮೊದಲು ಒಂದು ಸಲ ಇವಳ ಜೊತೆ ದೈಹಿಕವಾಗಿ ಸುಖ ಪಡಬೇಕು ಅಂತ ನಿರ್ಧರಿಸಿದ್ದ. ಮೋನಾ ಫೋನ್ನಲ್ಲಿ ಮಾತನಾಡುವಾಗ ಅವಳಿಗೂ ನನ್ನ ಕಂಡ್ರೆ ಇಷ್ಟ, ಮೋನಾ ನನ್ನ ಟ್ರ್ಯಾಕ್ ನಲ್ಲಿ ಇದ್ದಾಳೆ ಅಂತ ಸುರೇಂದ್ರ ಅನ್ಕೊಂಡಿದ್ದ. ಮೋನಾ ತನಗೆ ಬೇಕಾದ ಬುಕ್ಸ್ ನ ತಗೊಳ್ಳೋದಕ್ಕೆ ಅಂತ ಸುರೇಂದ್ರನ ಬೈಕ್ ನಲ್ಲಿ ಓಡಾಡ್ತಿದ್ಲು. ಆದ್ರೆ ಇವಳ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಉದ್ದೇಶವಿರಲಿಲ್ಲ, ಜಸ್ಟ್ ಫ್ರೆಂಡ್ಶಿಪ್ ಅಷ್ಟೇ ಅನ್ಕೊಂಡು ತನಗಿಂತ 20 ವರ್ಷ ದೊಡ್ಡವನಾಗಿದ್ದವನ ಜೊತೆ ಮೋನಾ ಓಡಾಡ್ತಿದ್ಲು. ಆಗ್ಲೇ ಈ ಸುರೇಂದ್ರ ನನ್ನ ಜೊತೆ ಲೈಂಗಿಕ ಸಂಬಂಧ ಬೆಳೆಸು ಅಂತ ಬಾಯಿ ಬಿಟ್ಟು ಕೇಳಿದ್ದ. ಇದನ್ನ ಮೋನಾ ಊಹಿಸಿಯೂ ಇರಲಿಲ್ಲ. ಇದಕ್ಕೆ ಅವಳು ನಿರಾಕರಿಸಿದ್ಲು. ಸುರೇಂದ್ರ ಹೀಗೆ ಕೇಳಿದಾಗಿನಿಂದ ಇವನನ್ನ ದೂರವಿಟ್ಟಿದ್ಲು. ಉತ್ತರ ಪ್ರದೇಶದಲ್ಲಿ SI ಪೋಸ್ಟಿಂಗ್ಗಳಿಗೆ ನೋಟಿಫಿಕೇಶನ್ ಬಂದಿದ್ರಿಂದ ಮೋನಾ ಎಕ್ಸಾಮ್ ಬರೆದಿದ್ಲು. ಅದೃಷ್ಟಕ್ಕೆ ಮೋನಾಗೆ ಮೊದಲ ಅಟೆಂಪ್ಟ್ನಲ್ಲೇ SI ಆಗಿ ಕೆಲಸ ಸಿಕ್ಕಿತ್ತು. ಆದ್ರೂ ಇನ್ನು ಉನ್ನತಾಧಿಕಾರಿಯಾಗಬೇಕು ಅನ್ನೋದು ಇವಳ ಕನಸಾಗಿತ್ತು. ಯಾಕಂದ್ರೆ ಮೋನಾ ಇಂಗ್ಲಿಷ್ನ ನಿರರ್ಗಳವಾಗಿ ಮಾತನಾಡ್ತಿದ್ಲು, ಸುಲಭವಾಗಿ ಓದೋದು ಬರೆಯೋದು ಮಾಡ್ತಿದ್ಲು. ಮೋನಾ ಲೀಗಲ್ ಡಾಕ್ಯುಮೆಂಟ್ನ ಬರೆದ್ರೆ ಅದು ಪ್ರಿಂಟ್ ತೆಗೆದಂತೆ ಇರ್ತಿತ್ತು. ಕಾನೂನು ದಾಖಲೆಗಳನ್ನ ಸಹ ಸುಲಭವಾಗಿ ಬರೀತಿದ್ಲು. ಹೀಗೆ ಬರೆದು ಕೋರ್ಟ್ನಲ್ಲಿ ಹಾಜರುಪಡಿಸಿದ್ರೆ ಜಡ್ಜ್ಗಳು ಕೂಡ ಅದನ್ನ ನೋಡಿ ಮೆಚ್ಚಿಕೊಳ್ತಿದ್ರು. 65,000 ಸಂಬಳದೊಂದಿಗೆ ಮೋನಾ SI ಆಗಿದ್ಲು. ಮತ್ತೊಂದ್ ಕಡೆ ಸುರೇಂದ್ರ ಮೋನಾ ತನ್ನಿಂದ ದೂರವಾದ್ಲು ಅಂತ ಕೊರಗ್ತಿದ್ದ. ಅವನು ಎಷ್ಟೇ ಪ್ರಯತ್ನಿಸಿದ್ರು ಮೋನಾ ಸುರೇಂದ್ರನಿಗೆ ಸೊಪ್ಪು ಹಾಕ್ತಿರ್ಲಿಲ್ಲ. ಮೋನಾ SI ಅನ್ನೋದು ಸುರೇಂದ್ರನಿಗೆ ಗೊತ್ತಾಗಿತ್ತು. ಹೀಗಾಗಿ ಮೊದಲಿನಂತೆ ಮಾತನಾಡೋಕೆ ಆಗದೆ ಸುಮ್ಮನಾಗಿದ್ದ. ಆದ್ರೂ ಇವಳಿಗೆ ಹತ್ತಿರವಾಗೋಕೆ ಶತಾಯಗತಾಯ ಯತ್ನಿಸಿದ್ದ. ಸುರೇಂದ್ರನಿಗೂ ಹೆಡ್ ಕಾನ್ಸ್ಟೇಬಲ್ ಆಗಿ ಪ್ರಮೋಷನ್ ಸಿಕ್ಕಿತ್ತು. ದೆಹಲಿಯ ಅಪರಾಧ ತನಿಖೆಯಲ್ಲಿ ಪ್ರಮುಖ ಹುದ್ದೆ ಇವನದ್ದಾಗಿತ್ತು. ಮೋನಾ ಹೊರಟು ಹೋದ್ರು ಅವನು ಪ್ರತಿದಿನ ಅವಳೊಂದಿಗೆ ಫೋನ್ ನಲ್ಲಿ ಮಾತನಾಡ್ತಿದ್ದ. ಈಗ ಮೇಡಮ್ ಅನ್ಬೇಕಾ, SI ಆಗಿದ್ದೀಯಲ್ವಾ ಅಂತ ಕೇಳ್ತಿದ್ದ. ಆದ್ರೆ ಮೋನಾ ನೀವು ದೊಡ್ಡವರು, ನನ್ನ ಹೆಸರಿಟ್ಟೆ ಕರೀರಿ ಅಂತ ಹೇಳ್ತಿದ್ಲು. ಇದರಿಂದ ಮೋನಾ ನನ್ನ ಲವ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಳೆ ಅಂತಾನೆ ಸುರೇಂದ್ರ ಅನ್ಕೊಂಡಿದ್ದ. ಮೋನಾಗೆ SI ಕೆಲಸ ಸಿಕ್ಕ ಕೆಲವೇ ದಿನಗಳಿಗೆ ಕೆಲಸಕ್ಕೆ ರಿಸೈನ್ ಮಾಡಿ ದೆಹಲಿಗೆ ಬಂದಿದ್ಲು. ಮೋನಾ ರಾಜೀನಾಮೆ ಸುದ್ದಿ ಕೇಳಿ ತನ್ನ ಮೇಲಧಿಕಾರಿಗಳು ಬೇಡ ಅಂತ ಸಲಹೆ ಕೊಟ್ಟಿದ್ರು. ಆದ್ರೂ ಮೋನಾ ನಾನು IPS ಅಧಿಕಾರಿಯಾಗಿ ಉತ್ತರ ಪ್ರದೇಶಕ್ಕೆ ಕಾಲಿಡ್ತೀನಿ ಅಂತ ಹೇಳಿ ಕೆಲಸಕ್ಕೆ ರಿಸೈನ್ ಮಾಡಿದ್ಲು. ಯಾಕಂದ್ರೆ ಓದೋ ವಿಷಯದಲ್ಲಿ ಮೋನಾ ಟಾಪರ್ ಆಗಿದ್ಲು, ಬುದ್ಧಿವಂತ ಹುಡುಗಿಯಾಗಿದ್ದು ಇವಳನ್ನ ಬಿಟ್ಟಿದ್ರೆ ಇವತ್ತು ದೇಶಕ್ಕೆ ಒಂದೊಳ್ಳೆ ಅಧಿಕಾರಿಣಿಯಾಗ್ತಿದ್ಲು. ಯಾಕಂದ್ರೆ IPS ಆಗೋ ಸಲುವಾಗಿ ಸುಮಾರು 2 ಲಕ್ಷ ಹಣವನ್ನ ಕೊಟ್ಟು ಮೋನಾ ಕೋಚಿಂಗ್ ಸೆಂಟರ್ಗೆ
ಸೇರಿದ್ಲು. ಆದ್ರೆ ಮೋನಾ ದೆಹಲಿಗೆ ಬಂದಾಗ ಅವಳು ತನ್ನನ್ನ ಹುಡುಕೊಂಡು ಬಂದಿದ್ದಾಳೆ ಅಂತ ಸುರೇಂದ್ರ ತಿಳ್ಕೊಂಡಿದ್ದ. ಹೀಗೆ ಒಂದು ದಿನ ಧೈರ್ಯ ಮಾಡಿ ಅವಳ ರೂಮ್ಗೆ ಹೋದವನು ತನ್ನ ಮನದಾಳದ ಮಾತುಗಳನ್ನ ಹೇಳಿದ್ದ. ನಾನು ಸುಮಾರು ವರ್ಷಗಳಿಂದ ನಿನ್ನ ಲವ್ ಮಾಡ್ತಾ ಇದ್ದೀನಿ, ನಿನ್ನ ಮದುವೆಯಾಗ್ತೀನಿ ಅಂತ ಅಂದಿದ್ದ. ಆದ್ರೆ ಮೋನಾ ಇವನ ಮಾತಿಗೆ ಒಪ್ಪಿರ್ಲಿಲ್ಲ. ಹಿರಿಯರಾದ ನಿಮ್ಮನ್ನ ನಾನು ಗೌರವಿಸ್ತಿದ್ದೆ, ಈಗ ನಾನು ಓದ್ತಿದ್ದು ಪ್ರೀತಿ ಮದುವೆ ಅಂತೆಲ್ಲ ನನ್ನ ಮನಸ್ಸಲ್ಲಿ ಏನೂ ಇಲ್ಲ ಅಂತ ಅಂದಿದ್ಲು. ಇದರಿಂದ ಸುರೇಂದ್ರನ ಮುಖ ಪೆಚ್ಚಾಗಿತ್ತು. ನೀನು ನನ್ನ ಜೊತೆ ತುಂಬಾ ಚೆನ್ನಾಗಿದ್ದೆ, ಬೈಕ್ನಲ್ಲಿ ತಿರುಗಾಡ್ತಿದ್ದೆ, ನನ್ನ ಮೇಲೆ ಪ್ರೀತಿ ಇದೆ ಅಂತಾನೆ ನಾನು ಅನ್ಕೊಂಡಿದ್ದೆ, ನಿನಗಾಗಿ ನಾನು ಎಷ್ಟು ದಿನ ಬೇಕಾದರೂ ಕಾಯ್ತೀನಿ, ನನ್ನ ಲವ್ ಮಾಡಿದ್ರೆ ನಿನ್ನ ಮದುವೆ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಸುರೇಂದ್ರ ಹೇಳಿದ್ದ. ಆದ್ರೆ ಮೋನಾ ಮಾತ್ರ ಅಂತಹ ಭರವಸೆಯನ್ನ ಇಟ್ಕೋಬೇಡಿ, ನಿಮ್ಮನ್ನ ನಾನು ತಂದೆ ಅಂತ ಅನ್ಕೊಂಡಿದ್ದೀನಿ, ನಾನು ನಿಮ್ಮನ್ನ ತಪ್ಪಾಗಿ ಇವತ್ತಿಗೂ ನೋಡಿಲ್ಲ ಅಂತ ಹೇಳಿದ್ಲು. ಇದರಿಂದ ಸುರೇಂದ್ರ ಊಹಿಸಿದ್ದೆಲ್ಲ ಉಲ್ಟಾ ಆಗಿತ್ತು. ಇದಾದ 1 ವಾರದವರೆಗೂ ಇಬ್ಬರ ನಡುವೆ ಮಾತುಕತೆ ಬಂದಾಗಿತ್ತು. ಆದ್ರೆ ಮೋನಾನ ಹೇಗಾದ್ರೂ ಮಾಡಿ ಪಡಿಬೇಕು ಅನ್ನೋದೇ ಸುರೇಂದ್ರನ ಉದ್ದೇಶವಾಗಿತ್ತು. ಹೀಗಾಗಿ ಮೋನಾ ಹತ್ರ ಮತ್ತೆ ಮಾತಾಡೋಕೆ ಶುರು ಮಾಡಿದ್ದ. ಇವಳನ್ನ ಕಾಫಿ, ಶಾಪಿಂಗ್, ರೆಸ್ಟೋರೆಂಟ್ ಅಂತ ಸುತ್ತಾಡಿಸ್ತಿದ್ದ. ಮೋನಾ ಇವನ ಮನಸ್ಥಿತಿ ಗೊತ್ತಾಗಿ ಇವನನ್ನ ಆರಂಭದಲ್ಲೇ ದೂರವಿಟ್ಟಿದ್ದಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಆದ್ರೆ ಇವನ ಮಾತುಗಳನ್ನ ನಂಬಿ ಮತ್ತೆ ಇವನ ಜೊತೆ ಓಡಾಡೋಕೆ ಶುರು ಮಾಡಿದ್ಲು. ಇತ್ತ ಮದುವೆಯ ವಿಷಯವನ್ನ ಮತ್ತೆ ಎತ್ತದೆ ಇದ್ದಿದ್ರಿಂದ ಮೋನಾ ಕೂಡ ಸುರೇಂದ್ರನ ಜೊತೆ ಓಡಾಡ್ತಿದ್ಲು. ಅದು 2021ರ ಸೆಪ್ಟೆಂಬರ್ 8ರ ಮಧ್ಯರಾತ್ರಿ. ಅಂದು ಇಬ್ರು ಒಂದು ಹೋಟೆಲ್ಗೆ ತೆರಳಿ ಊಟ ಮಾಡಿ ಮನೆಗೆ ವಾಪಸ್ಸಾಗ್ತಿದ್ರು. ಆಗ ಮೋನಾಳ ಮನೆಗೆ ಹೋಗೋ ದಾರಿಯಲ್ಲಿ ನಿರ್ಜನ ಪ್ರದೇಶದ ಬಳಿ ಸುರೇಂದ್ರ ಸಿಗರೇಟ್ ಸೇದಬೇಕು ಅಂತ ಕಾರು ನಿಲ್ಲಿಸಿದ್ದ. ಹೀಗೆ ಕಾರು ನಿಲ್ಲಿಸಿದವನು ನನ್ನ ಜೊತೆ ಶೃಂಗಾರ ನಡೆಸ್ತೀಯಾ ಅಂತ ಮತ್ತೆ ಬಾಯಿ ಬಿಟ್ಟು ಕೇಳಿದ್ದ. ನಿನ್ನ ಹಿಂದೆ ವರ್ಷಾನುಗಟ್ಲೆ ಓಡಾಡಿದ್ರು ಒಂದೇ ಒಂದು ಮುತ್ತು ಕೂಡ ಕೊಟ್ಟಿಲ್ಲ ಅಂತ ಅಂದಿದ್ದ. ಇದರಿಂದ ಮೋನಾ ಕೋಪ ಇದ್ದಕ್ಕಿದ್ದಂತೆ ಉಕ್ಕೇರಿತ್ತು. ನಿನಗೆ ಎಷ್ಟು ಸಲ ಹೇಳಿದ್ರು ಬುದ್ಧಿ ಬರೋದಿಲ್ಲ, ಒಳ್ಳೆ ವ್ಯಕ್ತಿ ಅಂತ ನಿನ್ನ ಜೊತೆ ಬಂದ್ರೆ ಹೀಗೆ ಮಾತಾಡ್ತೀಯಾ ಅಂತ ಹೇಳಿ ಕಾರಿನಿಂದ ಕೆಳಗೆ ಇಳಿದಿದ್ಲು. ಆದ್ರೆ ಮೋನಾ ಒಪ್ಕೋತಾಳೆ ಅಂತಾನೆ ಅವಳನ್ನ ಸುರೇಂದ್ರ ಬಲವಂತವಾಗಿ ರಸ್ತೆ ಪಕ್ಕದ ಪೊದೆಗೆ ಎಳ್ಕೊಂಡು ಹೋಗಿದ್ದ. ಹೀಗೆ ಹೋದವನು ಮೋನಾ ಜೊತೆ ಅಸಹಜ ಲೈಂಗಿಕ ಕ್ರಿಯೆಗೆ ಒತ್ತಾಯಿಸಿದ್ದ. ಆದ್ರೂ ಮೋನಾ ಒಪ್ಪದಿದ್ದಾಗ ರೇಪ್ ಮಾಡೋಕೆ ಟ್ರೈ ಮಾಡಿದ್ದ. ಆದ್ರೂ ಮೋನಾ ಒಲಿಯದಿದ್ದಾಗ ಇವಳ ಕತ್ತು ಹಿಸುಕಿ ಕೊಲೆ ಮಾಡಿದ್ದ. ಬಳಿಕ ಅವಳು ಸತ್ತಿದ್ದಾಳೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಆಕೆಯ ಬಳಿ ಇದ್ದ ಫೋನ್, ಡೆಬಿಟ್ ಕಾರ್ಡ್, ಚಿನ್ನದ ಸರ ಮತ್ತು 2 ಉಂಗುರಗಳನ್ನ ತಗೊಂಡು ಶವವನ್ನ ಹತ್ತಿರದಲ್ಲೇ ಇದ್ದ ಒಂದು ದೊಡ್ಡ ಚರಂಡಿಗೆ ಎಸೆದಿದ್ದ. ಮೃತದೇಹ ಮೇಲೆ ತೇಲದಂತೆ ಮೇಲಿನಿಂದ ದೊಡ್ಡ ಸೈಜು ಗಲ್ಲುಗಳನ್ನ ಹಾಕಿದ್ದ. ಮೃತದೇಹದ ಮೇಲೆ ಕಲ್ಲುಗಳಿದ್ರೆ ಬಾಡಿ ತೇಲೋದಿಲ್ಲ. ಇದು ನಿರ್ಜನ ಪ್ರದೇಶವಾಗಿರೋದ್ರಿಂದ ಕಾರ್ಪೊರೇಷನ್ ಅವರು ಇಲ್ಲಿ ಹೂಳು ತೆಗೆಯೋಕೆ ಬರೋದಿಲ್ಲ ಅನ್ನೋದು ಇವನ ಐಡಿಯಾ ಆಗಿತ್ತು. ಹೀಗೆ ಮೋನಾನ ಕೊಲೆ ಮಾಡಿ ಸುರೇಂದ್ರ ಅಲ್ಲಿಂದ ಅವತ್ತು ಪರಾರಿಯಾಗಿದ್ದ. ಮೋನಾ ಕೊಲೆಯಾದ ಮಾರನೇ ದಿನವೇ ಅವಳ ಫೋನ್ಗೆ ಕುಟುಂಬದ ಸದಸ್ಯರು ಫೋನ್ ಮಾಡಿದ್ರು. ಆದರೆ ಕೊಲೆ ಮಾಡಿ ಫೋನ್ನ ತಗೊಂಡು ಬಂದಿದ್ದ ಸುರೇಂದ್ರ ಫೋನ್ನ ತೆಗೆಯದೆ ಸುಮ್ಮನಾಗಿದ್ದ. ಮೋನಾ ಸಂಬಂಧಿಕರಿಗೆ ಸುರೇಂದ್ರ ಕೂಡ ಪರಿಚಯವಿದ್ದ ಕಾರಣ ಅವರು ಅವನಿಗೆ ಕಾಲ್ ಮಾಡಿ ಕೇಳಿದಾಗ ಅವನು ತನ್ನದೇ ಆದ ಕತೆಗಳನ್ನ ಹೇಳೋಕೆ ಶುರು ಮಾಡಿದ್ದ. ಮೋನಾ ನನಗೆ ಹೇಳಿ ಅರವಿಂದ್ ಅನ್ನೋ ವ್ಯಕ್ತಿ ಜೊತೆ ಹೋಗಿದ್ದಾಳೆ, ಅವಳು ಸಿವಿಲ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದಾಳೆ, ನನಗಾಗಿ ಕಾಯ್ಬೇಡಿ ಅಂತ ನನಗೆ ಹೇಳಿದಾಳೆ. ಅಷ್ಟೇ ಅಲ್ಲದೆ ಅವಳು ನನ್ನ ಜೊತೆ ಕಾಂಟ್ಯಾಕ್ಟ್ ನಲ್ಲಿದ್ದಾಳೆ ಅಂತ ಹೇಳ್ತಿದ್ದ. ಅಲ್ಲದೆ ಮೋನಾ ನನಗೆ ಮಗಳಿದ್ದಂತೆ, ಹೇಗಾದ್ರೂ ಮಾಡಿ ಮೋನಾನ ನಾನು ನಿಮ್ಮ ಹತ್ರ ಕರ್ಕೊಂಡು ಬರ್ತೀನಿ ಅಂತ ಸುಳ್ಳು ಹೇಳ್ತಾನೆ ಬಂದಿದ್ದ. ಮೋನಾ ಫೋನ್ ನಲ್ಲಿ ಸುರೇಂದ್ರನ ಜೊತೆ ಮಾತನಾಡಿದ ಕೆಲವು ದಾಖಲೆಗಳಿದ್ವು. ಅವನು ಮೋನಾ ಜೊತೆ ಮಾತನಾಡುವ ರೆಕಾರ್ಡ್ ಆಗಿದ್ದ ವಾಯ್ಸ್ ನ ತೆಗೆದು ಮೋನಾ ಮಾತನಾಡಿದಂತೆ ಎಡಿಟ್ ಮಾಡಿ ಮೋನಾ ಸಂಬಂಧಿಕರ ಫೋನ್ಗೆ ಕಳಿಸ್ತಿದ್ದ. ಇದರಿಂದ ಮೋನಾ ಸತ್ತಿದ್ದಾಳೆ ಅನ್ನೋ ಅನುಮಾನ ಯಾರಿಗೂ ಬಂದಿರಲಿಲ್ಲ. ಹೀಗೆ ವರ್ಷಗಳೇ ಕಳೆದು ಹೋಗಿತ್ತು. ಮೋನಾ ಅಕೌಂಟ್ಗೆ ಹಣ ಹಾಕ್ತಾ ಡ್ರಾ ಮಾಡ್ತಾ ಅವಳು ಬದುಕೇ ಇದ್ದಾಳೆ ಅಂತ ಸುರೇಂದ್ರ ಬಿಂಬಿಸಿದ್ದ. ಕೊರೋನಾ ಸಮಯದಲ್ಲೂ ಒಂದು ಮಹಿಳೆಯನ್ನ ಕರ್ಕೊಂಡು ಹೋಗಿ ಮೌನ ಆಧಾರ್ ಕಾರ್ಡ್ ಮೇಲೆ ಅವಳ ಹೆಸರಿನಲ್ಲಿ ವ್ಯಾಕ್ಸಿನ್ ಕೊಡಿಸಿ ಅದಕ್ಕೆ ಒಂದು ಸರ್ಟಿಫಿಕೇಟ್ ನ ಸಹ ಪಡೆದಿದ್ದ. ಇದನ್ನ ಮೋನಾ ತಾಯಿಗೆ ಕಳಿಸಿದ್ದ. ಹೀಗೆ ಒಬ್ಬ ಕಾನ್ಸ್ಟೇಬಲ್ ತಾನು ಮಾಡಿದ್ದ ಕೊಲೆಯನ್ನ ಮುಚ್ಚಿಡುತ್ತಲೇ ಬಂದಿದ್ದ. ಮಗಳಿಗಾಗಿ ಮೋನಾ ತಾಯಿ ಸುರೇಂದ್ರನಿಗೆ ಕಾಲ್ ಮಾಡೋಕೆ ಶುರು ಮಾಡಿದ್ಲು. ಇದರಿಂದ ತನ್ನ ಭಾವ ರಾಬಿನ್ ನ ಅರವಿಂದ್ ಅನ್ನೋ ಹೆಸರಿನಲ್ಲಿ ಮಾತನಾಡುವಂತೆ ಹೇಳಿದ್ದ. ನಿಮ್ಮ ಮಗಳು ನನ್ನ ಜೊತೆನೆ ಇದ್ದಾಳೆ, ನೀವು ಅವಳನ್ನ ಬೈತೀರಾ ಅನ್ನೋ ಕಾರಣಕ್ಕೆ ಮಾತನಾಡೋಕೆ ಭಯ ಪಡ್ತಾ ಇದ್ದಾಳೆ, ನೀವು ಕಂಗಾಲಾಗಬೇಡಿ ಅಂತ ಮೋನಾ ತಾಯಿಯ ಜೊತೆ ಮಾತನಾಡಿದ್ದ. ಆದ್ರೆ ಮೋನಾ ಅಕ್ಕನಿಗೆ ಅನುಮಾನ ಶುರುವಾಗಿ ನನ್ನ ತಂಗಿ ಯಾಕೆ ಮಾತನಾಡ್ತಿಲ್ಲ, ಯಾವಾಗ್ಲೂ ಸುರೇಂದ್ರನ ಸಂಪರ್ಕದಲ್ಲಿರ್ತಾಳೆ, ನಾವು ಪೊಲೀಸರ ಹತ್ರ ಹೋಗ್ತೀವಿ ಅಂತ ಮೋನಾ ಅಕ್ಕ ಹೇಳಿದ್ಲು. ಆಗ ಕಂಗಾಲಾದ ಸುರೇಂದ್ರ ತಕ್ಷಣ ತನ್ನ ಬಾಮೈದ ರಾಬಿನ್ ಹೃಷಿಕೇಶ್, ಲಕ್ನೋ, ಡೆಹ್ರಾಡೂನ್ ಮತ್ತು ಹರಿಯಾಣದ ವಿವಿಧ ಭಾಗಗಳಿಗೆ ಕರ್ಕೊಂಡು ಹೋಗಿದ್ದ. ಹೀಗೆ ಹೋದ ಕಡೆಯಲ್ಲೆಲ್ಲ ಉದ್ದೇಶಪೂರ್ವಕವಾಗಿ ಮೋನಾ ಆಧಾರ್ ಕಾರ್ಡ್ ಹಾಗೂ ಡ್ರೈವಿಂಗ್ ಲೈಸೆನ್ಸ್ ನ ಜೆರಾಕ್ಸ್ ನ ಅಲ್ಲೇ ಬಿಟ್ಟು ಬರ್ತಿದ್ದ. ಮೋನಾ ಕಳಿಸಿದ್ದು ಅಂತ ಎಡಿಟ್ ಮಾಡಿದ್ದ ಫೋಟೋಗಳನ್ನ ಕಳಿಸ್ತಿದ್ದ. ಆಗ್ಲೇ ಮೋನಾ
ಕಣ್ಣಿಗೆ ಅನುಮಾನ ಇನ್ನಷ್ಟು ಬಲವಾಗಿತ್ತು. ಮೋನಾ ಹೆಸರಿನಲ್ಲಿ ಸುರೇಂದ್ರ ಹಣ ಡ್ರಾ ಮಾಡ್ತಿದ್ದ. ಆಗ ತನಗೆ ತಿಳಿದಿರುವ ಪೊಲೀಸ್ ಕಾನ್ಸ್ಟೇಬಲ್ ಸಹಾಯದಿಂದ ಬ್ಯಾಂಕ್ ಅಧಿಕಾರಿಗಳ ಹತ್ರ ಸಿಸಿಟಿವಿ ದೃಶ್ಯವನ್ನ ಪರಿಶೀಲಿಸಿದಾಗ ಮೋನಾ ಎಲ್ಲೂ ಕಾಣಿಸದೆ ಹೋಗಿದ್ಲು. ಇದರಿಂದ ಅನುಮಾನಗೊಂಡ ಮೋನಾ ಅಕ್ಕ ಸುರೇಂದ್ರನಿಗೆ ಮಾಹಿತಿ ನೀಡದೆ ದೆಹಲಿ ಪೊಲೀಸ್ ಆಯುಕ್ತ ಸಂಜಯ್ ಅರೋರಾ ಅವರನ್ನ ಭೇಟಿಯಾಗಿದ್ಲು. ಮೋನಾ ಕಥೆಯನ್ನ ಕೇಳಿದ ಅವರು ಶಾಕ್ ಆಗಿದ್ರು. ಈ ಪ್ರಕರಣದ ಬಗ್ಗೆ ರಹಸ್ಯವಾಗಿ ತನಿಖೆ ನಡೆಸುವಂತೆ ತಕ್ಷಣವೇ ಅಪರಾಧ ವಿಭಾಗಕ್ಕೆ ಆದೇಶಿಸಿ ವಿಚಾರಣೆ ಆರಂಭಿಸಿದ್ರು. ಮೊದಲಿಗೆ ಮೋನಾ ಬ್ಯಾಂಕ್ ಅಕೌಂಟ್ನಿಂದ ಹಣ ಡ್ರಾ ಆಗ್ತಿದ್ದು ಮೋನಾ ಫೋನ್ ದಿನಕ್ಕೆ 1-2 ಗಂಟೆಗಳ ಕಾಲ ಮಾತ್ರ ಆಕ್ಟಿವ್ ಆಗಿರ್ತಿತ್ತು. ಅಲ್ಲದೆ ಒಂದೊಂದು ದಿನ ಒಂದೊಂದು ಲೊಕೇಶನ್ ತೋರಿಸ್ತಾ ಇದ್ದಿದ್ದರಿಂದ ಪೊಲೀಸರಿಗೂ ಶಾಕ್ ಆಗಿತ್ತು. ಯಾಕಂದ್ರೆ ಫೋನ್ ಲೊಕೇಶನ್ ತೋರಿಸಿದ ಕಡೆ ಸಿಸಿಟಿವಿ ಚೆಕ್ ಮಾಡಿದ್ರೆ ಮೋನಾ ಎಲ್ಲೂ ಸುಳಿವಿರಲಿಲ್ಲ. ಆಗ್ಲೇ ಪೊಲೀಸರು ಮೋನಾ ಬದುಕೇ ಇಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ರು. ಮೋನಾ ಫೋನ್ ಟ್ರೇಸ್ ಮಾಡಿ ಹೊರಟಾಗ ದಿನಕ್ಕೆ 1-2 ಗಂಟೆ ಮಾತ್ರ ಆಕ್ಟಿವ್ ಆಗಿರ್ತಿತ್ತು. ಹೀಗೆ ತಿಂಗಳು ಕಳೆದಿತ್ತು. ಪ್ರತಿ ಸಲ ಫೋನ್ ಲೊಕೇಶನ್ ಬದಲಾಗ್ತಾ ಹೋಗ್ತಿತ್ತು, ಬಳಿಕ ಸ್ವಿಚ್ ಆಫ್ ಆಗ್ತಿತ್ತು. ಇದರಿಂದ ಮೋನಾ ಜಾಡು ಕಂಡು ಹಿಡಿಯೋದು ಪೊಲೀಸರಿಗೆ ಸವಾಲಾಗಿ ಪರಿಣಮಿಸಿತ್ತು. ಮತ್ತೊಂದು ಕಡೆ ಅಪರಾಧ ವಿಭಾಗವು ಮೋನಾಳನ್ನ ಹುಡುಕ್ತಿದೆ ಅಂತ ತಿಳಿದ ಸುರೇಂದ್ರ ಎಚ್ಚೆತ್ತುಕೊಂಡಿದ್ದ. ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತೀನಿ ಅಂತ ಗೊತ್ತಾಗಿದ್ದೆ ತಡ ಸುರೇಂದ್ರ ಅಲರ್ಟ್ ಆಗಿದ್ದ. ತನ್ನ ಭಾವ ರಾಬಿನ್ಗೆ ಮೋನಾ ಫೋನ್ನ ಹುಷಾರು, ಯಾವುದೇ ಕಾರಣಕ್ಕೂ ಅದನ್ನ ಆನ್ ಮಾಡಬೇಡ ಅಂತ ತಿಳಿಸಿದ್ದ. ಆದ್ರೆ ದೆಹಲಿ ಪೊಲೀಸರು ಅರ್ಧರಾತ್ರಿ ವೇಳೆ ಮೋನಾ ಫೋನ್ ಆನ್ ಮಾಡ್ತಿದ್ದಂತೆ 10 ಜನರ ಕ್ರೈಮ್ ಟೀಮ್ ಒಂದು ಆ ಲೊಕೇಶನ್ ಇದ್ದ ಜಾಗಕ್ಕೆ ತಕ್ಷಣ ಧಾವಿಸಿದ್ರು. SI ಸೇರಿದಂತೆ ಒಳ್ಳೆ ಟೀಮ್ ಅದರಲ್ಲಿತ್ತು. ಆಗ ಮೋನಾ ಫೋನ್ ಆನ್ ಆದ ಮನೆಯನ್ನ ಸುತ್ತುವರೆದಿದ್ರು. ಆಗ್ಲೇ ಫೋನ್ ಸ್ವಿಚ್ ಆಫ್ ಆಗಿದ್ದು ಲೊಕೇಶನ್ ತೋರಿಸಿದ ಸ್ಥಳದಲ್ಲಿ ಪ್ರತಿಯೊಬ್ಬರನ್ನು ವಿಚಾರಣೆ ನಡೆಸಿದಾಗ ರಾಬಿನ್ ತಗಲಾಕೊಂಡಿದ್ದ. ಆಗ ಭಾವನೊಂದಿಗೆ ಸೇರಿ ಕೊಲೆಯ ರಹಸ್ಯವನ್ನ ಮುಚ್ಚಿಡೋಕೆ ನಾಟಕವಾಡಿದ್ದು ಬಯಲಾಗಿತ್ತು. ಅರವಿಂದ್ ಅನ್ನೋ ಹೆಸರೇ ಸುಳ್ಳು ಅಂತ ಹೇಳಿದವನು ಕಾನ್ಸ್ಟೇಬಲ್ ಸುರೇಂದ್ರ ರಾಣಾ ಮಾಡಿದ ಎಲ್ಲಾ ಐಡಿಯಾಗಳನ್ನ ಇಂಚಿಂಚಾಗಿ ವಿವರಿಸಿದ್ದ. ಆಗ ತಕ್ಷಣ ಅವನನ್ನ ವಶಕ್ಕೆ ಪಡೆದು ವಿಚಾರಿಸಿದಾಗ 2 ವರ್ಷಗಳ ಹಿಂದೆ ಮೋನಾಳನ್ನ ಕೊಂದಿದ್ದಾಗಿ ನಿಜವನ್ನ ಒಪ್ಕೊಂಡಿದ್ದ. ಅವನು ಮೋನನ ಕೊಂದ ಜಾಗಕ್ಕೆ ಹೋಗಿ ಪರಿಶೀಲಿಸಿದಾಗ ಮೋನ ಮೃತದೇಹ ಪೂರ್ತಿಯಾಗಿ ಕೊಳೆತು ಕಳೆಬರ ಮಾತ್ರ ಪತ್ತೆಯಾಗಿತ್ತು. ಅದನ್ನ DNA ಪರೀಕ್ಷೆಗೆ ಕಳಿಸಿದಾಗ ಇದು ಮೋನ ಮೃತದೇಹ ಅನ್ನೋದು ಗೊತ್ತಾಗಿತ್ತು. ಬಳಿಕ ಪೊಲೀಸರು ಸುರೇಂದ್ರ ರಾಣಾ ಮೇಲೆ ಚಾರ್ಜ್ ಶೀಟ್ ನ ಫೈಲ್ ಮಾಡಿ ಜೈಲಿಗೆ ಕಳಿಸಿದ್ರು. ಇತ್ತ ಮೋನಾ ಬದುಕೇ ಇದ್ದಾಳೆ ಅಂತ ಅನ್ಕೊಂಡಿದ್ದ ಈಕೆಯ ಸೋದರಿ ಮತ್ತು ತಾಯಿ ಮಗಳು 2 ವರ್ಷಗಳ ಹಿಂದೆನೆ ಮೃತಪಟ್ಟ ವಿಚಾರ ಕೇಳಿ ಕಣ್ಣೀರು ಪಾಲಾಗಿದ್ರು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.